ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಲ್ಲಿ ತನಕ ಸ್ಟಡಿ ಮಾಡಿದ್ವಿ, ಫಂಡಮೆಂಟಲ್ ಮೋಡ್ಸ್ ಮತ್ತು ಹಾರ್ಮೋನಿಕ್ಸ್ ಅಲ್ವಾ. ಸೊ ಓಪನ್ ಪೈಪು, ಕ್ಲೋಸ್ಡ್ ಪೈಪ್ನ ಫಂಡಮೆಂಟಲ್ ಮೋಡ್ಸ್ ಮತ್ತು ನೆಕ್ಸ್ಟು ಇಂಟಗ್ರಲ್ ಮಲ್ಟಿಪಲ್ ಆ ಒಂದು ಫ್ರೀಕ್ವೆನ್ಸಿ ಏನೇನು ಬರುತ್ತೆ ಅದನ್ನು ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ರೆಸೋನೆನ್ಸ್. ಸೊ ಈ ಕಾನ್ಸೆಪ್ಟನ್ನು ಎಲ್ಲಿ ಓದಿದ್ದೀರಾ? ವೇವ್ಸಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಆಗಿ ಓದಿದೆ ರೆಸೋನೆನ್ಸ್ ಅಂತ. ರೆಸೋನೆನ್ಸ್ ಏರ್ ಕಾಲಮ್ನ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ ನಾನು. So here, if a body is set into vibration with the help of a periodic force. ಸೊ ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ಬಾಡಿನ ನಾವು ವೈಬ್ರೇಷನ್ಸ್ಗೆ ಸಮ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಹೆಲ್ಪ್ ತೊಗೊಂಡು ಅಪ್ಲೈ ಮಾಡಿದಾಗ ಅಲ್ಲೇನಾಯಿತು, ಸೊ ದ ಬಾಡಿ ವೈಬ್ರೇಟ್ಸ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಅಪ್ಲೈಡ್ ಫೋರ್ಸ್. ನಾವು ಯಾವ ಫೋರ್ಸಲ್ಲಿ ಇದು ಮಾಡಿರ್ತೀವಿ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಏನಾಗ್ತಾ ಹೋಗುತ್ತೆ, ವೈಬ್ರೇಟ್ ಆಗ್ತಾ ಹೋಗುತ್ತೆ. ಸಚ್ ವೈಬ್ರೇಷನ್ಸ್ ಆರ್ ಕಾಲ್ಡ್ ಆಸ್ ಫೋರ್ಸ್ಡ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ವೈಬ್ರೇಷನ್ಗಳನ್ನ ಏನು ಹೇಳ್ತೀವಿ ನಾವು? ಫೋರ್ಸ್ಡ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಇಫ್ ಇನ್ ದ ಕೇಸ್ ಆಫ್ ಫೋರ್ಸ್ಡ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಆಫ್ ದ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ ಟು ದ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ಬಾಡಿ, ದೆನ್ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ವಿಲ್ ಬಿ ಮ್ಯಾಕ್ಸಿಮಮ್. ಆ ಥರ ನಾವು ಫೋರ್ಸ್ಡ್ ವೈಬ್ರೇಷನ್ ಕೊಟ್ಟಾಗ ನಾವು ಅಪ್ಲೈ ಮಾಡಿರೋಂಥ ಫೋರ್ಸಿನ ಫ್ರೀಕ್ವೆನ್ಸಿ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಏನಾಯಿತು, ಈಕ್ವಲ್ ಆಯಿತು ಅಂತ ಹೇಳಿದಾಗ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಏನಾಗಿರುತ್ತೆ, ದಟ್ ಈಸ್ ಆಲ್ವೇಸ್ ಮ್ಯಾಕ್ಸಿಮಮ್. ಈ ಕಂಡೀಷನ್ ನಾವು ಏನು ಹೇಳ್ತೀವಿ? ರೆಸೋನೆನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ರೆಸೋನೆನ್ಸ್ ಏರ್ ಕಾಲಮ್ ಅಂತ ಹೇಳ್ತೀವಿ ನಾವು. ಓಕೆ, ಇಫ್ ಎ ಬಾಡಿ ಇಸ್ ಸೆಟ್ ಇನ್ ಟು ವೈಬ್ರೇಷನ್ ವಿತ್ ದ ಹೆಲ್ಪ್ ಆಫ್ ಪೀರಿಯಾಡಿಕ್ ಫೋರ್ಸ್. ಸೊ ಯಾವುದೋ ಒಂದು ಆಬ್ಜೆಕ್ಟಿಗೆ ನಾವು ಪರ್ಪಸ್ಫುಲಿ ಒಂದು ಫೋರ್ಸ್ ಕೊಟ್ಬಿಟ್ಟು ವೈಬ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ, ವೈಬ್ರೇಟ್ ಆದಾಗ ಬಾಡಿ ಏನಾಗ್ತಾ ಹೋಗುತ್ತೆ, ಸಮ್ ಪೀರಿಯಾಡಿಕ್ ಫೋರ್ಸ್ನ ತೊಗೊಂಡು ಏನು ಮಾಡ್ತಾ ಹೋಗುತ್ತೆ, ವೈಬ್ರೇಟ್ ಆಗ್ತಾ ಹೋಗುತ್ತೆ. ವೈಬ್ರೇಟ್ ಆದಾಗ ಅಲ್ಲಿ ವೈಬ್ರೇಟ್ ಆಗ್ತಿರೋಂಥ ಒಂದು ಫ್ರೀಕ್ವೆನ್ಸಿ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಯಿತು ಅಂತ ಹೇಳಿದಾಗ ಅದನ್ನು ಏನು ಹೇಳ್ತೀವಿ, ಆ ಕಂಡೀಷನ್ ಏನು ಹೇಳ್ತೀವಿ ನಾವು? ರೆಸೋನೆನ್ಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ರೆಸೋನೆನ್ಸ್ ಏರ್ ಕಾಲಮ್ ಅಂತ ಹೇಳ್ತೀವಿ ನಾವು. ಸೊ ಅದು ಕೂಡ ಒಂದು ಎಕ್ಸ್ಪೆರಿಮೆಂಟ್ ನೀವು ಮಾಡ್ತೀರಾ ಲ್ಯಾಬಲ್ಲಿ. ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ. Beats. The periodic rise and fall in the intensity of sound by the superposition of two sound waves of nearly equal frequencies are called as beats. ಸೊ ಬೀಟ್ಸ್ ಫಿನಾಮಿನಾ ಜಸ್ಟ್ ನಾವೇನು ಓದಿದ್ವಿ, ನಾವು ಬರೀ ಒಂದು ಹೆಡ್ಡಿಂಗ್ನ ಓದಿದ್ವಿ, ಜೊತೆಗೆ ಒಂದು ಡೆಫಿನೇಷನ್ ಓದಿದ್ವಿ ಅಲ್ಲ. ಬೀಟ್ಸ್ ಅಂತ ಹೇಳಿದ್ರೆ ಯಾವುದು, ನಮಗೆ ಸೂಪರ್ ಪೊಸಿಷನ್ ಆಗಬೇಕಾದ್ರೆ 3 ಥರ ಆಗುತ್ತೆ ಫಿನಾಮಿನಾ ಬರುತ್ತೆ ಅಂತ ಹೇಳಿದ್ವಿ. ಯಾವುದ್ಯಾವುದು? ಇಂಟರ್ಫರೆನ್ಸು, ಸ್ಟೇಷನರಿ ವೇವ್ಸು ಮತ್ತು ಬೀಟ್ಸ್ ಅಂತ ಹೇಳಿದ್ವಿ. ಸೊ ಬೀಟ್ಸ್ ಅಂತ ಹೇಳಿದಾಗ ದಟ್ ಇಸ್ ಅ ಸೂಪರ್ ಪೊಸಿಷನ್ ಆಫ್ ಟೂ ಸೌಂಡ್ ವೇವ್ಸ್ ಆಫ್ ನಿಯರ್ಲಿ ಈಕ್ವಲ್ ಫ್ರೀಕ್ವೆನ್ಸೀಸು ಇರುವಂಥ 2 ಸೌಂಡ್ ವೇವ್ಸ್ ಸೂಪರ್ ಪೋಸ್ ಆದಾಗ ನಮಗೆ ಬರೋಂಥ ಒಂದು ಫಿನಾಮಿನಾ ನಾವೇನು ಹೇಳ್ತೀವಿ? ಬೀಟ್ಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ದ ಇಂಟೆನ್ಸಿಟಿ ಆಫ್ ಸೌಂಡ್ ಪ್ರೊಡ್ಯೂಸ್ಡ್ ಆನ್ ಸ್ಟ್ರೈಕಿಂಗ್ ಎ ಬೈಸಿಕಲ್ ಬೆಲ್ ಇಸ್ ಫೌಂಡ್ ಟು ರೈಸ್ ಆ್ಯಂಡ್ ಫಾಲ್ ಅಲ್ವಾ. ಸೈಕಲ್ ಬೆಲ್ ಏನಾಗ್ತಾ ಹೋಗುತ್ತೆ, ಒಂದ್ಸಲ ಅದನ್ನು ಬೆಲ್ ಮಾಡಿದ ತಕ್ಷಣ ಇಂಟೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಒಂದ್ಸಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಈಸ್ ಬಿಕಾಸ್ ಡ್ಯೂ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬೆಲ್ ವೈಬ್ರೇಟ್ ವಿತ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಪ್ರೊಡ್ಯೂಸಿಂಗ್ ಬೀಟ್ಸ್. ಇದು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಇದು ಪ್ರೊಡ್ಯೂಸ್ ಆಗೋಂಥ ಒಂದು ಇದನ್ನು ಏನು ಹೇಳ್ತೀವಿ ನಾವು? ಬೀಟ್ಸ್ ಅಂತ ಹೇಳ್ತೀವಿ ನಾವು. ದ ನಂಬರ್ ಆಫ್ ಬೀಟ್ಸ್ ಹರ್ಡ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಬೀಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ 1 ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಬೀಟ್ಸ್ ಕೇಳಿಸುತ್ತೆ ನಮಗೆ, ಅದನ್ನು ಏನು ಹೇಳ್ತೀವಿ ನಾವು? ಬೀಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದ ಡಿಫ್ರೆನ್ಸ್ ಇನ್ 2 ಫ್ರೀಕ್ವೆನ್ಸೀಸ್ ಆಫ್ 2 ಸೌಂಡ್ ವೇವ್ಸ್. ಸೊ ಬೀಟ್ಸ್ ಅಂತ ಹೇಳಿದಾಗ ದಟ್ಸ್ ಎ ಸೂಪರ್ ಪೊಸಿಷನ್ ಆಫ್ 2 ಸೌಂಡ್ ವೇವ್ಸ್. ಸೊ ಸೂಪರ್ ಪೊಸಿಷನ್ ಆಯಿತು ಅಂತ ಹೇಳಿದಾಗ ಹಾಗಾದರೆ ನಂಬರ್ ಆಫ್ ಬೀಟ್ಸ್ ಹರ್ಡ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಬೀಟ್ ಫ್ರೀಕ್ವೆನ್ಸಿ. 1 ಸೆಕೆಂಡಿಗೆ ಎಷ್ಟು ಬೀಟ್ಸ್ ನಮಗೆ ಕೇಳಿಸುತ್ತೋ ಅದನ್ನು ನಾವೇನು ಹೇಳ್ತೀವಿ? ಬೀಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದ ಡಿಫ್ರೆನ್ಸ್ ಇನ್ ಫ್ರೀಕ್ವೆನ್ಸೀಸ್. ಸೊ ಒಂದು ಫ್ರೀಕ್ವೆನ್ಸಿ F1 ಇದೆ, ಇನ್ನೊಂದು ಫ್ರೀಕ್ವೆನ್ಸಿ F2 ಇದೆ ಅಂತ ಹೇಳಿದಾಗ ಸೊ ಬೀಟ್ಸನ್ನ ನಾವೇನಂತ ಬರಿತೀವಿ? F1 ಡಿಫ್ರೆನ್ಸ್ F2 ಅಥವಾ F1 ಮೈನಸ್ F2, F2 ಮೈನಸ್ F1 ಅಂತ ಬರಿತೀವಿ ನಾವು. ವೆರ್ FB ಅನ್ನೋದು ಬೀಟ್ ಫ್ರೀಕ್ವೆನ್ಸಿ ಅಂತ ಹೇಳಿ ಬರಿತೀವಿ, ನಂಬರ್ ಆಫ್ ಬೀಟ್ಸ್ ಪರ್ ಸೆಕೆಂಡ್. The human ear is capable of recognizing only up to 10 beats per second because the persistence of sound of the human ear is 1/10 of a second. ಸೊ ನಮ್ಮ ಒಂದು ಹ್ಯೂಮನ್ಗೆ ಕೇಳಿಸುವಂಥದ್ದು ಎಷ್ಟು ಅಂತ ಹೇಳಿದ್ರೆ 1 ಸೆಕೆಂಡ್ಗೆ 10 ಬೀಟ್ಸ್ ಇರೋವಂಥ ಒಂದು ಕೆಪಾಸಿಟಿ ಇರೋವಂಥ ಇಯರ್, 10 ಬೀಟ್ಸ್ ಕೇಳೋಷ್ಟು ಕೆಪಾಸಿಟಿ ಇರೋವಂಥ ಹ್ಯೂಮನ್ ಇಯರ್. ಓಕೆ, ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಆಫ್ ಬೀಟ್ಸ್. ಬೀಟ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಇಲ್ಲಿ ನೋಡಿ, ಡಯಾಗ್ರಾಮ್ ಇಲ್ಲಿ ಕಾಣಿಸ್ತಿದೆ. A, B ಮತ್ತು C 3 ಡಯಾಗ್ರಾಮಲ್ಲಿ ಕಾಣಿಸ್ತಿದೆ. The 2 sound waves of slightly different frequencies are shown in figure A ಮತ್ತು B. Slightly different frequencies ಅಂತ ಹೇಳಿದಾಗ ಸೊ ನೋಡಿ ಏನು ಕಾಣಿಸ್ತಿದೆ ನಿಮಗೆ, ನೋಡಲಿಕ್ಕೆ ಸೇಮ್ ಕಾಣುತ್ತೆ, ಬಟ್ ಏನಾಗಿದೆ ಒಂಚೂರು ಆ್ಯಂಪ್ಲಿಟ್ಯೂಡ್ ಕಡಿಮೆ, ಒಂಚೂರು ಆ್ಯಂಪ್ಲಿಟ್ಯೂಡ್ ಏನಾಗ್ತದೆ ಇದು ಕಡಿಮೆ ಇದೆ, ಇದು ಒಂಚೂರು ಜಾಸ್ತಿ ಆಗ್ತದೆ. ಆ್ಯಂಡ್ ಇದು ಬಿಡ್ತು. ಸೊ ಇವೆಲ್ಲ ಡಿಫ್ರೆನ್ಸ್
slightly different. Okay, when these two waves are superposed, ಈ ಎರಡು ವೇವ್ಸು ಸೂಪರ್ಪೋಸ್ ಆದಾಗ ನಮಗೆ ರಿಸಲ್ಟೆಂಟ್ ಈ ವೇವ್ ಏನು ಬರುತ್ತೆ, ಸೊ ದಟ್ ಈಸ್ ಕಾಲ್ಡ್ ಅಸ್ ಬೀಟ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಿಯರ್ ಅಟ್ ಎ ಟೈಮ್ t1, if the displacement of the waves are in the same direction, then the resultant displacement is maximum ಅಲ್ವಾ. ಸೊ ಒಂದೇ ಡೈರೆಕ್ಷನ್ ಇದೆ ಅಂತ ಹೇಳಿದಾಗ ಹಿಂಗೆ ಒಂದು ವೇವ್ ಹಿಂಗೆ ಹೋಗ್ತದೆ, ಇನ್ನೊಂದು ವೇವ್ ಹಿಂಗೆ ಹೋಗ್ತದೆ ಅಂತ ಹೇಳಿದಾಗ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಏನಾಯಿತು, ಮ್ಯಾಕ್ಸಿಮಮ್ ಆಯ್ತು ಅಲ್ಲಿ. Due to the differences in frequency, displacement due to waves gradually get out of step until T2, where they are in opposite phase. So here, due to the difference in frequency, ಸೊ ಹಾಗಾದರೆ ಡಿಸ್ಪ್ಲೇಸ್ಮೆಂಟಲ್ಲಿ ಡಿಫ್ರೆನ್ಸ್ ಆಯಿತು, ಒಂದು ವೇವ್ ಹಿಂಗೆ ಹೋಯಿತು, ಇನ್ನೊಂದು ವೇವು ಹಿಂಗೆ ಹೋಯಿತು, ಸೊ ಇನ್ನೊಂದು ವೇವ್ ಹಿಂಗೆ ಹೋಯಿತು ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಫ್ರೀಕ್ವೆನ್ಸಿ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಡ್ಯೂ ಟು ದ ಡಿಫ್ರೆನ್ಸ್ ಇನ್ ಫ್ರೀಕ್ವೆನ್ಸಿ ಡಿಸ್ಪ್ಲೇಸ್ಮೆಂಟ್ಸ್ ಡ್ಯೂ ಟು ಟೂ ವೇವ್ಸ್ ಗ್ರ್ಯಾಜುವಲಿ ಗೆಟ್ ಔಟ್ ಆಫ್ ಸ್ಟೆಪ್ ಅಂಟಿಲ್ T2. ಸೊ T2 ರೀಚ್ ಆಗೋ ತನಕ ಏನಾಗ್ತಾ ಹೋಗುತ್ತೆ, ಈ ಥರ ಬರ್ತಾ ಹೋಗುತ್ತೆ ಹೀಗೆ ಸೂಪರ್ಪೋಸ್ ಆದಾಗ. ವೇರ್ ದೇ ಆರ್ ಇನ್ ಆಪೋಸಿಟ್ ಫೇಸ್ ಅಗೇನ್. ಸೊ ಇಲ್ಲೇನಾಯಿತು, ಒಂದು ವೇವ್ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಬರುತ್ತೆ ಹೀಗೆ. ಸೊ ಇಲ್ಲೇನಾಯಿತು, ಒಂದು ಹೀಗೆ. ಓಕೆ, ನೆಕ್ಸ್ಟ್ ಅಗೇನ್ ದೇ ಗಾಟ್ ಮೋರ್ ಆ್ಯಂಡ್ ಮೋರ್ ಇನ್ ಸ್ಟೆಪ್ ಅಂಟಿಲ್ ಒನ್ಸ್ ಅಗೇನ್ ಅಟ್ T3. ಎಗೇನ್ ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್ ತೊಗೊಂಡು ಎಗೇನ್ ಆ ಸೂಪರ್ ಇಂಪೋಸ್ ಆಗಿರೋದು ಹಿಂಗೆ ಬರುತ್ತೆ T3 ತನಕ. ಇದೇ ಥರ ಏನಾಗ್ತದೆ, ಬೀಟ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇ ವಿಲ್ ಆ್ಯಡ್ ಅಪ್ ಆಸ್ ದೇ ಆರ್ ಇನ್ ಸೇಮ್ ಫೇಸ್. ಸೇಮ್ ಫೇಸಲ್ಲಿದ್ದರೆ ಏನಾಗ್ತಾ ಹೋಗುತ್ತೆ, ಹಿಂಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆಪೋಸಿಟ್ ಫೇಸಲ್ಲಿದ್ದರೆ ಏನಾಗುತ್ತೆ, ಹಿಂಗೆ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಸೇಮ್ ಫೇಸಲ್ಲಿದ್ದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಯಿತು, ಆಪೋಸಿಟ್ ಫೇಸಲ್ಲಿದ್ದರೆ ಹೀಗೆ ಕೆಳಗಡೆ ಬರ್ತಾ ಹೋಗುತ್ತೆ. Okay, and the resultant curve shown in figure C indicates the variation of amplitude with respect to the time. So here amplitude with respect to time ಹೆಂಗೆ ವೇರಿ ಆಗ್ತಿದೆ ಅದನ್ನ ಈ ಫಿಗರ್ 3 ಅಲ್ಲಿ ನೋಡ್ಬೋದು ನಾವು. So here the resultant curve shown in the figure C indicates the variation of amplitude with respect to the time, explains the rise and fall in the intensity of sound ಅಲ್ವಾ. ಇಲ್ಲೇನಾಯಿತು, ರೈಸ್ ಆಯಿತು, ಫಾಲ್ ಆಯಿತು, ರೈಸು ಫಾಲು ರೈಸು ಫಾಲ್ ಈ ಥರ. ಸೊ ದಿಸ್ ಶೋಸ್ ಬೀಟ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಥಿಯರಿ ಆಫ್ ಬೀಟ್ಸ್, ಅನಾಲಿಟಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಕನ್ಸಿಡರ್ ಟೂ ಸೌಂಡ್ ವೇವ್ಸ್ ಆಫ್ ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ F1 ಆ್ಯಂಡ್ F2. F1 ಮತ್ತು F2 ಅನ್ನೋ ಫ್ರೀಕ್ವೆನ್ಸಿ ಇದೆ, ಆಂಪ್ಲಿಟ್ಯೂಡ್ ಏನಿದೆ ಸೇಮ್ ಇದೆ, ಟ್ರಾವೆಲಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಥ್ರೂ ಏರ್, ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ, ಲೆಟ್ ಇಟ್ ಬಿ X, Y. Okay, the displacements of a particular particle in the medium at a time t due to waves is y1 is equal to, ನಮಗೆ ಗೊತ್ತಿದೆ ಅಲ್ವಾ, y1 is equal to a sin omega 1 t, where omega 1 ಅಂತ ಹೇಳಿದ್ರೆ 2 pi f1, y2 is equal to a sin omega 2 t, omega 2 ಅಂತ ಹೇಳಿದ್ರೆ 2 pi f2 ಆಗಬೇಕು. ಸೊ here 2 pi f2 ಆಗಬೇಕು. Okay, next resultant displacement of the particle due to the superposition of these two waves is y is equal to y1 plus y2. ನಮಗೆ ಗೊತ್ತಿದೆ ಅಲ್ವಾ, a sin omega 1 t plus a sin omega 2 t. ನೆಕ್ಸ್ಟ್ a ಇಂಟು sin omega 1 t plus sin omega 2 t ಅಂತ ಹೇಳಿದಾಗ ಈಗ ಅಗೇನ್ sin a, ಸೈನ್ಗೆ ಮತ್ತೆ ಏನು ಬರ್ಕೊತೀವಿ, sin a plus sin b ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ವಿ. a ಕಾಮನ್ ಹೊರಗಡೆ, sin a sin b ಅಂತ 2 sin a plus b by 2 cos a minus b by 2, 2 sin a plus b omega 1 t plus omega 2 t by 2 into cos omega 1 t minus omega 2 t divided by 2. Okay, ನೆಕ್ಸ್ಟ್ a ಕಾಮನ್ ಹೊರಗಡೆ 2a ತಗೊಂಡೋಣ, ಕಾಸ್ ಇಲ್ಲೇನಾಯಿತು ಕಾಸ್ ಒಮೆಗಾ 1 t ಮೈನಸ್ ಒಮೆಗಾ 2 t ಡಿವೈಡೆಡ್ ಬೈ 2 ಇಂಟು ಸೈನ್ ಒಮೆಗಾ 1 t ಪ್ಲಸ್ ಒಮೆಗಾ 2 t ಡಿವೈಡೆಡ್ ಬೈ 2, ಜಸ್ಟ್ ಉಲ್ಟಾ ಬರ್ಕೊಂಡಿರೋದು ಅಷ್ಟೇ ಇದೆ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಈ ಟರ್ಮ್ನ ಏನು ತಗೋಣ, r ಅಂತ ತಗೋಣ. ಓಕೆ, r ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು r ಇಂಟು ಸೈನ್ ಒಮೆಗಾ 1 t ಪ್ಲಸ್ ಒಮೆಗಾ 2 t ಡಿವೈಡೆಡ್ ಬೈ 2, where r is equal to 2a cos omega 1 t minus omega 2 t divided by 2, that is equal to 2a cos 2 pi f1 t minus 2 pi f2 t divided by 2. ನೆಕ್ಸ್ಟ್ 2a cos 2 pi ಕಾಮನ್ ಇದೆಯಾ, ಇಲ್ಲೂ 2 pi ಕಾಮನ್ ಇದೆ, ಇಲ್ಲೂ ಕೂಡ 2 pi ಕಾಮನ್ ಇದೆ, ಟೇಕ್ ದ 2 pi ಔಟ್ಸೈಡ್, cos 2 pi f1 minus f2 by 2 into t, t ಈ ಕಡೆ ಹೊರಗಡೆ ಬರ್ಕೋಣ, is the resultant amplitude of the resultant motion, amplitude of the resultant motion ಅಂತ ಹೇಳ್ತೀವಿ ನಾವು.
ಓಕೆ, ದ ಆಂಪ್ಲಿಟ್ಯೂಡ್ ಇಸ್ ಮ್ಯಾಕ್ಸಿಮಮ್. ಆಂಪ್ಲಿಟ್ಯೂಡ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದಾಗ ಈ ಟರ್ಮು ವೆನ್ ಇಟ್ ಈಸ್ ಈಕ್ವಲ್ ಟು ದ ಪ್ಲಸ್ ಆರ್ ಮೈನಸ್ ಒನ್, ಪ್ಲಸ್ ಆರ್ ಮೈನಸ್ ಒನ್, ಆರ್ ಎಫ್ ಪೈ ಇಂಟು f1 minus f2 into t is equal to n pi, where n is equal to 0, 1, 2, 3. ಓಕೆ, ಸೊ ಕಾಸ್ಟ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದಾಗ ಈ ಟರ್ಮು ಪ್ಲಸ್ ಆರ್ ಮೈನಸ್ ಒನ್ ಇದ್ದಾಗ ಏನಾಗುತ್ತೆ, ನಮಗೆ ಆಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ದಟ್ ಈಸ್ ಟಿ ಇಸ್ ಈಕ್ವಲ್ ಟು ಎನ್ ಇಂಟು f1 ಮೈನಸ್ f2 ಆಯಿತು. ಟಿ ಇಸ್ ಈಕ್ವಲ್ ಟು ಪೈ ಕ್ಯಾನ್ಸಲ್ ಆಯಿತು, ಎನ್ ಇಂಟು f1 ಮೈನಸ್ n divided by f1 minus f2 ಆಯಿತು. ಸೊ ದಟ್ ವಿ ಗೆಟ್ ಟಿ ಇಸ್ ಈಕ್ವಲ್ ಟು 1 ಬೈ ಎನ್ಗೆ 0, 1, 2, 3 ಹಾಕೋಣ, 1 divided by f1 minus f2, 2 divided by f1 minus f2, so on up to infinity. Thus, the time interval between successive maxima and successive minima ಅಂತ ಏನು ಬರೀತೀವಿ. ಸೊ ದಟ್ ಈಸ್ ಮ್ಯಾಕ್ಸಿಮಮು ಮಿನಿಮಮ್ ಅಂತ ಬರೀತೀವಿ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಬರೀತೀವಿ. Thus, time interval between successive maxima t is equal to 2 by f1 minus f2 minus 1 by f1 minus f2. ಇದರಿಂದ ಮೈನಸ್ ಮಾಡಿ. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 3 divided by f1 minus f2 ಬರುತ್ತೆ. ನೆಕ್ಸ್ಟ್ 3 minus 2 ಮಾಡಿದಾಗ ನಮ್ಗೆ ಏನು ಬಂತು, 1 by f1 minus f2 ಬಂತು. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 4 ಬರುತ್ತೆ, ಅದರ ನೆಕ್ಸ್ಟ್ ಕಂಟಿನ್ಯೂಷನ್. ಹಾಗೆ 4 minus 3 ಮಾಡಿದಾಗ ಅಗೇನ್ 1 by f1 minus f2. ಹಾಗಾದರೆ ರಿಸಲ್ಟೆಂಟ್ ಟೈಮ್ ಇಂಟರ್ವಲ್ ಏನು ಬಂತು ನಮಗೆ, f1 1 divided by f1 minus f2. ಸೊ ಹಿಯರ್ t is equal to 1 divided by f1 minus f2, 2 divided by f1 minus f2, 3 divided by f1 minus f2, 4 divided by f1 minus f2, so on. ಅಲ್ವಾ? ಇಲ್ಲಿ ಹಾಗಾದರೆ ಇದು ನಮಗೆ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಸಕ್ಸೆಸಿವ್ ಮಿನಿಮಮ್ ಅಂತ ಮ್ಯಾಕ್ಸಿಮಮ್ ಅಂತ ಕೇಳಿದಾಗ ಇಲ್ಲೇನಾಯಿತು, ಹಾಗಾದರೆ ಟಿ ತಗೊಂಡಾಗ ಟಿ ಈಸ್ ಈಕ್ವಲ್ ಟು, ಇಫ್ ಯು ಟೇಕ್ ದಿಸ್ ಆಸ್ t2 ಆ್ಯಂಡ್ ದಿಸ್ ಆಸ್ t1, t2 minus t1 ಏನು ಬಂತು, here 2 divided by f1 minus f2 minus 1 divided by f1 minus f2, that is equal to ಎಷ್ಟು ಬಂತು, 1 by f1 minus f2 ಆಯಿತು. ನೆಕ್ಸ್ಟ್ ಇಲ್ಲಿ ತಗೋಣ, t3 minus t2 ತಗೋಣ. t3 minus t2 ತಗೊಂಡಾಗ ಅಗೇನ್ ಅದು ಕೂಡ ಎಷ್ಟು ಬಂತು, 1 divided by f1 minus f2. ಅದೇ ಇಲ್ಲಿ 4 minus 3 ತಗೊಂಡಾಗ ಅದ್ರದ್ದು ಕೂಡ ಏನು ಬಂತು, ರಿಸಲ್ಟೆಂಟು f1 minus 1 by f1 minus f2. ಸೊ ದಟ್ ಹಾಗಾದರೆ ನಮಗೆ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಸಕ್ಸೆಸಿವ್ ಮ್ಯಾಕ್ಸಿಮಮ್ ಏನು ಬರುತ್ತೆ ನಮಗೆ, 1 by f1 minus f2 ಯಾವುದೇ ತಗೊಳ್ಳಿ ನೀವು. ಸೊ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ 1 by t ಅಲ್ವಾ. ಸೊ 1 by t ಅಂತ ಹೇಳಿದ್ರೆ 1 by t ಅಂತ ಹೇಳಿದ್ರೆ f is equal to 1 by f1 minus f2 and this f1 minus f2 goes to ನ್ಯೂಮರೇಟರ್ ಹೋಗುತ್ತೆ. ಓಕೆ, ದೆನ್ ಆಂಪ್ಲಿಟ್ಯೂಡ್ ವಿಲ್ ಬಿ ಮಿನಿಮಮ್. ಆಂಪ್ಲಿಟ್ಯೂಡ್ ಯಾವಾಗ ಮಿನಿಮಮ್, ವೆನ್ ದಿಸ್ ಟರ್ಮ್ ಬಿಕಮ್ಸ್ 0 ಅಲ್ವಾ. ಈ ಟರ್ಮು 0 ಆದಾಗ. ಆಂಪ್ಲಿಟ್ಯೂಡ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ ಯಾವಾಗ, ವೆನ್ ಇಟ್ ಈಸ್ +1 ಆರ್ -1. ಆಂಪ್ಲಿಟ್ಯೂಡ್ ಯಾವಾಗ 0 ಮಿನಿಮಮ್ ಇರುತ್ತೆ, ವೆನ್ ದಿಸ್ ಆಂಪ್ಲಿಟ್ಯೂಡ್ ಇಸ್ 0 ಅಂತ ಹೇಳಿದಾಗ ಈ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಆ ಟರ್ಮ್ 0 ಇದೆ ಅಂತ ಹೇಳಿದಾಗ ಇಲ್ಲಿ ವೆನ್ ವಿ ಗೆಟ್ ಮಿನಿಮಮ್ ಆಂಪ್ಲಿಟ್ಯೂಡ್ ಅಟ್ ಟೈಮ್ಸ್. ಹಿಯರ್ if cos 2 pi f1 minus f2 by 2 t is equal to 0, or pi is equal to f1 pi into f1 minus f2 into t, that is equal to ಈ ಒಂದು ಇದರಲ್ಲಿ 2n plus 1 into pi by 2 ಅಲ್ಲಿ ಏನಾಗುತ್ತೆ ನಮಗೆ ಮಿನಿಮಮ್ ಆಂಪ್ಲಿಟ್ಯೂಡ್ ಬರುತ್ತೆ. ವೆರ್ n is equal to 0, 1, 2, 3 ಹಾಕೊಳ್ತಾ ಹೋಗೋಣ. ಸೊ ಹಾಗಾದರೆ t ಏನು ಬಂತು, 2n plus 1 divided by 2 into f1 minus f2. ಟಿಗೆ 2n plus 1 pi ಕ್ಯಾನ್ಸಲ್ ಆಯಿತು, 2n plus 1 divided by 2 into f1 minus f2 ಆಯಿತು ಅಲ್ಲಿ ನಮಗೆ. ಸೊ ವಿ ಗೆಟ್ ಮಿನಿಮಮ್ ಆಂಪ್ಲಿಟ್ಯೂಡ್ಸ್ ಅಟ್ ಟೈಮ್. ಹಾಗಾದರೆ ಇಲ್ಲಿ ಎನ್ನಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾವಣ, 2 into 1 ಇಲ್ಲಿ ಫಸ್ಟ್ 0 ಹಾಕೊಂಡಾಗ 1 divided by 2 into f1 minus f2. ಯಾವುದಕ್ಕೆ, ವೆನ್ n is equal to 0 ಹಾಕೊಂಡ್ರೆ t is equal to 2 into 0 plus 1 divided by 2 into f1 minus f2, that is equal to 2 into 0, 0, 1 divided by 2 into f1 minus f2. Next, when you substitute n is equal to 1 ಹಾಕೋಣ. n is equal to 1 ಹಾಕೊಂಡಾಗ t is equal to
2 into 1 plus 1 divided by 2 into f1 minus f2. That is equal to 2 ones are 2, 2 plus 1 ಏನಾಯ್ತಲ್ಲಿ 3 divided by 2 into f1 minus f2. ಇಲ್ಲಿ ನೆಕ್ಸ್ಟ್ 5 divided ಅದೇ ಥರ 5 divided by 2 into f1 minus f2 sum up to infinity. ಎನ್ನಿಗೆ ಇಷ್ಟು ವ್ಯಾಲ್ಯೂಸ್ ಹಾಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿ ತನಕ. ದೆನ್ ಟೈಮ್ ಇಂಟರ್ವಲ್ ಇದರ ಡಿಫ್ರೆನ್ಸ್ ಅಲ್ಲಿ ತೊಗೊಂಡಿದ್ವಲ್ಲ ಅದೇ ಥರ ಡಿಫ್ರೆನ್ಸ್ ತಗೋಣ. 3 ಕೆಳಗಡೆ ಡಿನಾಮಿನೇಟರ್ಲಿ ಸೇಮ್ ಟರ್ಮು 3 minus 1 2. ಸೇರ್ 3 minus 1 ಏನಾಯ್ತಲ್ಲಿ 2 ಆಯಿತು. 2 ಕೆಳಗಡೆ ಇಲ್ಲೇನಾಯಿತು ಕೆಳಗಡೆ 2 ಇದೆ ಅದು ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಇಲ್ಲಿ 3 divided by 2 into f1 minus f2 minus 1 divided by 2 into f1 minus f2. So that is 3 minus 1 ಅಂತ ಇದೆ 2 divided by 2 into f1 minus f2 and this 2 gets cancelled. remaining ಏನು ಸಿಗ್ತದೆ ನಮಗೆ f1 minus f2 ನೇ ಸಿಗುತ್ತೆ. f1 minus f2 ನೇ ಸಿಗುತ್ತೆ. ಹಾಗಾದರೆ ಅದೇ ಬಂತ ನಮಗೆ ಮೇಲ್ಗಡೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇದ್ದಾಗಲೂ ಅದೇ ಬಂತು, ಮಿನಿಮಮ್ ಆಂಪ್ಲಿಟ್ಯೂಡ್ ಇದ್ದಾಗೂ ಟೈಮ್ ಇಂಟರ್ವಲ್ ಏನು ಬಂತು ನಮಗೆ 1 divided by f1 minus f2 ಬಂತು ಅಲ್ವಾ. ದೆನ್ ಫ್ರೀಕ್ವೆನ್ಸಿ ಅಗೇನ್ 1/2 ಅಂದರೆ 1 divided by 1 by f1 minus f2 is equal to f1 minus f2. ಇದೇನಾಯಿತು ನ್ಯೂಮರೇಟರಿಗೆ ಹೋಗುತ್ತೆ. ನ್ಯೂಮರೇಟರಿಗೆ ಹೋಯಿತು ಅಂತ ಹೇಳಿದಾಗ ಅದು ಕೂಡ ನಮಗೆ ಬಂದರೆ ಎಕ್ಸ್ಪ್ರೆಷನ್ ಏನು f is equal to f1 minus f2. Okay, thus the frequencies of maxima and minima are equal. It is also called as frequency of beat ಅಂತ ಹೇಳ್ತೀವಿ. ಸೊ ಮಿನಿಮಾದಲ್ಲೂ ಅಷ್ಟೇ ಮ್ಯಾಕ್ಸಿಮಾದಲ್ಲೂ ತಗೊಂಡಾಗ ಫ್ರೀಕ್ವೆನ್ಸಿ ಏನಾಗಿರುತ್ತೆ ದೋಸ್ ಆರ್ ಸೇಮ್. f is equal to f1 minus f2. ಅಲ್ಲೂ ಕೂಡ f is equal to ಏನಾಯಿತು f1 minus f2. So that we can conclude that the beats is fb is equal to f1 minus f2 ಅಂತ ತಗೊಳ್ತೀವಿ. Okay, that is about the theory of the beats. Next, uses of beats. ಸೊ ಈ ಬೀಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಡಿಟರ್ಮಿನೇಷನ್ ಆಫ್ ಅನ್ನೋನ್ ಫ್ರೀಕ್ವೆನ್ಸಿ. ಸೊ ಅನ್ನೋನ್ ಫ್ರೀಕ್ವೆನ್ಸಿ ಈಗ ಯಾವುದೋ f is equal to f1 minus f2 ಇರುತ್ತೆ. ಬೀಟ್ ಫ್ರೀಕ್ವೆನ್ಸಿ ಗೊತ್ತಿರುತ್ತೆ, ಒಂದು f1 ಗೊತ್ತಿರುತ್ತೆ, f2 ಗೊತ್ತಿರಲ್ಲ. ಅವಾಗ ಏನು ಮಾಡ್ತೀವಿ ವಿ ಯೂಸ್ ದ ಬೀಟ್ ಫ್ರೀಕ್ವೆನ್ಸಿ ಮೆಥಡ್. fb is equal to f1 minus f2 ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಇನ್ನೊಂದು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, they give rise to beats. The phenomena of beats can be used to measure the unknown frequency fx. A tuning fork of unknown frequency f is to be determined. The number of beats fb heard per second is determined. Then unknown frequency fx is equal to f plus or minus f. ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ ಆಯಿತಾ. To ascertain the correct value of x, one of the prongs of the tuning fork of unknown frequency is loaded with a small piece of wax. The two tuning forks are sounded together once again. The new beat frequency fb is determined. ಸೊ ಈಗ ಒಂದು ಟ್ಯೂನಿಂಗ್ ಫೋರ್ಕ್ನ ತೊಗೊಂಡು ಇನ್ನೊಂದು ಟ್ಯೂನಿಂಗ್ ಫೋರ್ಕಿಗೆ ಏನು ಮಾಡ್ತೀವಿ ಒಂದು ಸ್ಮಾಲ್ ಪೀಸ್ ಆಫ್ ವ್ಯಾಕ್ಸ್. ಟ್ಯೂನಿಂಗ್ ಫೋರ್ಕ್ ಅಂತ ಹೇಳಿದ್ರೆ ಹೀಗಿರುತ್ತೆ. ಸೊ ಟ್ಯೂನಿಂಗ್ ಫೋರ್ಕ್ ಹೀಗಿರುತ್ತೆ. ಒಂದು ಪೀಸು ವ್ಯಾಕ್ಸ್ನ ಮಾತ್ರ ಇಲ್ಲಿ ಏನು ಮಾಡ್ತೀವಿ ಕೋಟ್ ಮಾಡ್ತೀವಿ. ಅವಾಗ ಏನಾಯಿತು ಸೊ ಒಂದೇ ಸಲ ಸೌಂಡ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಅದನ್ನು ವೈಬ್ರೇಷನ್ಸ್ ಪ್ರೊಡ್ಯೂಸ್ ಮಾಡಿದಾಗ ನ್ಯೂ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ ನಮಗೆ ಬೀಟ್ ಫ್ರೀಕ್ವೆನ್ಸಿ ಬರುತ್ತೆ. If the beat frequency increases after loading, then unknown frequency fx is equal to f minus fb. If the beat frequency decreases after loading, fb is less than fb dash is less than fb, then unknown frequency fx is equal to f plus fx ಅಂತ ಹೇಳ್ತೀವಿ ನಾವು. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಫೈಂಡ್ ಔಟ್ ಮಾಡೋದು ನಮಗೆ. If f is equal to 500 Hz and if the number of beats fb per second loading is 5, then fx is equal to 505 ಅಲ್ವಾ. 505 ಈ ಕಡೆ ತೊಗೊಂಡು ಪ್ಲಸ್ ತೊಗೊಂಡ್ರೆ 505, ಈ ಕಡೆ ತೊಗೊಂಡ್ರೆ 495 ಅಷ್ಟೇ. ಓಕೆ, so after loading wax to one of the prongs of the tuning fork of unknown frequency, the new beat frequency fb dash is equal to 3, then fx is equal to 505 Hz. ಓಕೆ, ಸೊ ಆ ಥರ ಏನು ಮಾಡೋದು ಬೀಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು beats are used in tuning musical instruments ಅಲ್ಲಿ. ಸೊ ನಾನು ಹೇಳಿದೆ ಟೇಪ್ ರೆಕಾರ್ಡ್ಸಲ್ಲಿ ಎಲ್ಲ ಹಿಂಗೆ ಬರ್ತಾ ಇರುತ್ತಲ್ಲ, ಸೊ ಇಲ್ಲಿ ಬೀಟ್ ಅದನ್ನ ಏನು ಹೇಳ್ತೀವಿ ನಾವು ಬೀಟ್ಸ್ ಅಂತ ಹೇಳ್ತೀವಿ. ಸೊ ಬೀಟ್ಸ್ ಆರ್ ಯೂಸ್ಡ್ ಇನ್ ಟ್ಯೂನಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ದೇ ಆರ್ ಯೂಸ್ಡ್ ಇನ್ ಹೆಟೆರೋಡೈನ್ ಪ್ರಿನ್ಸಿಪಲ್ ಆಫ್ ರೇಡಿಯೋ ರಿಸೆಪ್ಷನ್. ಕೆಲವೊಂದು ಕಡೆ ನಮಗೆ ರೇಡಿಯೋ ವೇವ್ಸ್ನ ನೋಡಲಿಕ್ಕೆ, ಸೊ ಕೆಲವೊಂದು ಕಡೆ ನಮಗೆ ಬೇರೆ ಬೇರೆ ಕಡೆ ಯೂಸ್ ಮಾಡಿ ಬೀಟ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಶಿಪ್ ಮರೈನ್ಸ್ ಇರ್ಬೋದು, ಯಾವ ಫ್ರೀಕ್ವೆನ್ಸಿಯಲ್ಲಿ ವೇವ್ಸ್ ಬರ್ತಾ ಇದೆ ಅವನ್ನೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡ್ತಾರೆ ಆ ಒಂದು ಇದನ್ನು ಬೀಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ.
ಬೀಟ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾರೆ. ದೇ ಆರ್ ಯೂಸ್ ಟು ಡಿಟೆಕ್ಟ್ ಡೇಂಜರಸ್ ಗ್ಯಾಸಸ್ ಇನ್ ಮೈನ್ಸಲ್ಲಿ ಡೇಂಜರಸ್ ಗ್ಯಾಸಸ್ ಬರ್ತಿರ್ಬೇಕಾದ್ರೆ ಸೊ ಯಾವುದೋ ಇವಾಗ ಒಂದು ಫ್ರೀಕ್ವೆನ್ಸಿ ಇರೋಂಥ ಗ್ಯಾಸ್ ಯಾವುದೋ ಒಂದು ಬರ್ತಾ ಇದೆ, ನಮಗೆ ವೇವ್ಸ್ ಬರ್ತಾ ಇದೆ, ಆ ವೇವ್ಸ್ನ ಡಿಟೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಆ ಬೀಟ್ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ ನೋಡ್ತೀವಿ. ದೇ ಆರ್ ಯೂಸ್ ಟು ಇಮಿಟೇಟ್ ಹ್ಯೂಮನ್ ವಾಯ್ಸ್. ಈಗ ಒಬ್ರು ವಾಯ್ಸ್ ಥರನೇ ಇನ್ನೊಬ್ರು ವಾಯ್ಸ್ ಕೊಡಬೇಕು. ಇವಾಗ ಯಾವುದೋ ಒಬ್ರದ್ದು ಸಿಮಿಲರ್ ವಾಯ್ಸ್ ಇರುತ್ತೆ, ಒನ್ ಪರ್ಸನ್ದು, ಇನ್ನೊಂದು ಪರ್ಸನಿಂದು ಇನ್ನೊಂದು ಚೂರು ಸಿಮಿಲರ್ ವಾಯ್ಸ್ ಇರುತ್ತೆ. ಆ ಎರಡು ತೊಗೊಂಡಾಗ ನಮ್ಗೆ ಎರಡನ್ನೂ ಸೂಪರ್ ಪೋಸ್ ಮಾಡಿದಾಗ ಒಂದು ಫ್ರೀಕ್ವೆನ್ಸಿ ಬರುತ್ತೆ. ಸೊ ಆ ಒಂದು ಫ್ರೀಕ್ವೆನ್ಸಿ ಇರೋಂಥ ಯಾವುದೋ ಒಂದು ವಾಯ್ಸು ಇನ್ಯಾರಿಗೋ ಮ್ಯಾಚ್ ಆಗುತ್ತೆ. ಸೊ ಆ ಥರ ನಾವೇನು ಮಾಡ್ತೀವಿ, ಹ್ಯೂಮನ್ ವಾಯ್ಸ್ನ ಇಮಿಟೇಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ದೀಸ್ ಆರ್ ದ ಯಾವುದೋ ನಮಗೆ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಆಫ್ ಬೀಟ್ಸ್. ಸೊ ಎಲ್ಲ ಇಷ್ಟು ನಾವು ಬೀಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಉಳ್ಕೆದನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.